ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಗೆ ಧಾರ್ಮಿಕ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ 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 ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶನಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇವತ್ತಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿದುಕೊಳ್ತಾ ಹೋಗೋಣ. ಗುರುಗಳೇ, ಹೇಗಿದೆ ಇವತ್ತಿನ ದಿನದ ಪಂಚಾಂಗ? ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಆ ದಿನ ಅಭಿವೃದ್ಧಿ ಆಗುತ್ತೆ. ಹಾಗೆ ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಅಂತಂದರೆ ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಆ ಶುಭ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತೀರ. ಈ ದಿನದ ಪಂಚಾಂಗವನ್ನು ತಿಳಿದು ನಡೆದಾಗ ಅನುಕೂಲಗಳು ಜಾಸ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ. ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವು ಇರುವಂಥದ್ದು. ಕೃಷ್ಣ ಪಕ್ಷದ ದ್ವಿತೀಯ ಬುಧವಾರ ಬಂದಿರುವಂಥದ್ದು. ಈ ದಿನ ಅನುರಾಧ ನಕ್ಷತ್ರ, ಪರಿಗೋಯೋಗ, ತೈತುಲ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ನೋಡಿ, ಇದರೊಟ್ಟಿಗೆ ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ರಾಹುಕಾಲ, ಯಮಗಂಡ ಕಾಲ, ಹಾಗೆ ಗುಳಿಕ ಕಾಲಗಳು. ಯಾಕಂದರೆ ನೋಡಿ, ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಒಂದು ಶುಭ ಪ್ರಯಾಣಗಳನ್ನು ಮಾಡಿಕೊಳ್ಳುವಂಥದ್ದಿಲ್ಲ, ಅಥವಾ ಶುಭ ಪೂಜೆ ಪ್ರಾರಂಭ ಮಾಡಬಾರ್ದು ಅಂತ ಹೇಳ್ತೇವೆ. ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಈ ಒಂದು ಯಮಗಂಡ ಕಾಲಗಳಲ್ಲಿ ಮತ್ತು ರಾಹುಕಾಲಗಳಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿಯೇ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇರುವಂಥದ್ದು. ಈ ದಿನದ ರಾಹುಕಾಲವನ್ನು ನೋಡೋಣ. ಈ ದಿನ ರಾಹುಕಾಲ 12:16 1 ಗಂಟೆ 51 ನಿಮಿಷದವರೆಗೆ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಈ ದಿನ ಯಮಗಂಡ ಕಾಲ 7:30 9 ಗಂಟೆ 6 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 10:41 12:16 ದಿನ ಗುಳಿಕ ಕಾಲ ನೋಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ ಅಥವಾ ಮಂತ್ರ ಜಪ ಸಿದ್ಧಿಗೋಸ್ಕರ ಆಗಲಿ, ಅಥವಾ ಉತ್ತಕ್ಕೆ ಅಲೆರಿಯುವಂಥದ್ದು, ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವವರಿಗೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಇದರ ಜೊತೆ ಮಕ್ಕಳಲ್ಲಿ ವಿದ್ಯಾ ಆಸಕ್ತಿ ಕುಂಠಿತವಾಗಿದ್ದು ಓದಿದವರಿಗೆ ತಲೆಯಲ್ಲಿ ನಿಲ್ತಾ ಇಲ್ಲ ಅಂತಹವರು ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಾಗ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಈ ಒಂದು ಸಮಯ ಚಿತ್ತ ಶಾಂತವಾಗಿರುವಂಥದ್ದು, ಚಿತ್ತ ಶುದ್ಧ ಇರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ದಿನದ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ತಾನೆ. ಈ ದಿನ ಬ್ರಾಹ್ಮಿ ಮುಹೂರ್ತ 4:25 5:10 ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದಾಗಿದೆ. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಇವತ್ತು ಸೂರ್ಯೋದಯ ಬೆಳಿಗ್ಗೆ 5:55 ಸೂರ್ಯೋದಯ, ಸೂರ್ಯಾಸ್ತಮ 6:37 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಮೂಲಕವಾಗಿ ಪರಿಹಾರ ಮಾರ್ಗಗಳನ್ನು ಗುರುಜಿಯವರು ನೀಡ್ತಾ ಹೋಗ್ತಾರೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ಈ ದಿನ ಬುಧವಾರ ತುಂಬ ವಿಶೇಷವಾಗಿರುವಂತಹ ದಿನ. ನಾವು ಎಲ್ಲರೂ ಕೂಡ ತಿಳಿದಿರುತ್ತೆ, ಈ ದಿನ ಗುರು ಬದಲಾವಣೆಯ ದಿನ ಅಂತ. ಅಂದರೆ ಇವತ್ತು ಗುರು ಬದಲಾವಣೆ ಆಗ್ತಾ ಇದೆ. ಯಾರಿಗೆಲ್ಲ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೋಡುವಂಥದ್ದು. ದ್ವಾದಶ ರಾಶಿಗಳಲ್ಲಿ ಇರುವಂಥವ್ರಿಗೆ ಕೆಲವೊಬ್ಬರಿಗೆ ಅನುಕೂಲಗಳಾಗುತ್ತೆ ಅಥವಾ ಕೆಲವರಿಗೆ ತೊಂದರೆಗಳಾಗುತ್ತೆ. ಯಾವ ರಾಶಿಗಳಿಗೆ ಅನುಕೂಲ ಇದೆ ಅಥವಾ ಯಾವ ರಾಶಿಗಳಿಗೆ ಆ ತೊಂದರೆಗಳಿದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ಗುರುಗ್ರಹ ಧನಾಧಿಪತಿ ಆಗಿರೋದ್ರಿಂದ ಹಣದ ವಿಚಾರವಾಗಿ ಆಗಲಿ, ಮತ್ತು ಪುತ್ರ ಸಂತಾನಕ್ಕೆ ಗುರುಗ್ರಹವನ್ನು ನೋಡುವಂಥದ್ದು. ಈ ರೀತಿ ಪುತ್ರ ಸಂತಾನಕ್ಕೆ ಯಾರೆಲ್ಲ ಇರ್ತೀರ, ಅನುಕೂಲ ಆಗಬೇಕು ಅಂದ್ಕೊಂಡಿರೋರು ಕೂಡ ಮುಂದಿನ ಇದರಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅಂತ. ಇದರೊಟ್ಟಿಗೆ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ,
ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡಿ. ದಿನನಿತ್ಯವೂ ಕೂಡ ಆ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ಮೇಷರಾಶಿಯವರಿಗೆ ಯಾವುದೇ ರೀತಿಯ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಬೇಕಾಗುತ್ತೆ. ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು. ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳು ಹೆಚ್ಚಾಗಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗಬಹುದು. ಆದರೆ ಅದನ್ನು ಜಾಣತನದಿಂದ ನಿಭಾಯಿಸಬೇಕು ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮ ಯೋಚನಾ ಶಕ್ತಿಯಿಂದ ಅದನ್ನು ನಿಭಾಯಿಸಿದಾಗ ನಿಮಗೆ ಅನುಕೂಲಗಳು ನೋಡ್ಬೋದು. ಇನ್ನು ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾವಾಗ ನಾವು ಜಾಣ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಆವಾಗ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ ನೋಡಿ. ಏನೋ ಒತ್ತಡ, ಏನೋ ಕಷ್ಟ ಬಂತಪ್ಪ ಅಂತ ಅಂತಾರೆ, ಅದನ್ನು ನಾವು ಬಿಟ್ಟು ಹೋಗ್ಬಿಟ್ರೆ ಅಲ್ಲಿಗೆ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ನಾವೇನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಜಾಣತನದಿಂದ ನಿಭಾಯಿಸಿ, ಅವಾಗ ಏನಾಗುತ್ತೆ, ನಿಮಗೆ ಅದರಿಂದ ಒಳ್ಳೆಯ ಉತ್ತಮ ಮಾರ್ಗ ಗೋಚರ ಆಗುವಂಥದ್ದು, ಇನ್ನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅನುಕೂಲಗಳು ಕೂಡ ಆಗುವಂಥದ್ದು ಇರುತ್ತೆ. ಇದರ ಜೊತೆ ಆರ್ಥಿಕವಾಗಿ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಮೇಷರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ಆರ್ಥಿಕ ವಿಚಾರವಾಗಿ, ಹಣದ ವಿಚಾರವಾಗಿ ಖರ್ಚುಗಳು ಹೆಚ್ಚಾಗುವಂತಹ ಸಂಭವ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿ ಇದನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಏನಾದರೂ ಈ ದಿನ ಸ್ವಲ್ಪ ಏನಾದರೂ ಅಂದರೆ ಯಾವುದೋ ಒಂದು ವಸ್ತುಗಳನ್ನ ತೆಗೆದುಕೊಳ್ಬೇಕು, ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನ ಬೇಡ ಅಂತ ಹೇಳ್ತಾ ಇದೆ. ಐಷಾರಾಮಿ ವಸ್ತುಗಳ ಮೇಲೆ ನೀವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವತ್ತು ಅದರಿಂದ ಏನೋ ಒಂದು ಸಂಕಷ್ಟಗಳು ಬರಬಹುದು, ಅಥವಾ ಆರ್ಥಿಕ ವಿಚಾರವಾಗಿ ಕಷ್ಟಗಳನ್ನು ನೋಡಬೇಕಾಗುತ್ತೆ. ಹಾಗಾಗಿ ಏನಾದರೂ ಈ ದಿನ ಆ ರೀತಿ ಐಷಾರಾಮಿ ಅಂದರೆ ತುಂಬ ಹಣ ಕೊಟ್ಟು ಖರೀದಿ ಮಾಡುವಂತಹ ಏನಾದರೂ ವಸ್ತುಗಳಿತ್ತು ಅಂದರೆ ಈ ದಿನ ಬೇಡ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥದ್ದು ಕೂಡ ಇದೆ ನೋಡಿ. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಗಳಲ್ಲಿ ಈ ದಿನ ಸ್ವಲ್ಪ ಕಷ್ಟದ ವಾತಾವರಣ, ಏನೋ ಒಂದು ಅಲ್ಲಿ ನಿಮಗೆ ಕಿರಿಕಿರಿ ಆಗುವಂಥ ಸಂಭವ ಕೂಡ ಇರುತ್ತೆ. ಹಾಗಾಗಿ ಕಿರುಕುಳ ಕೂಡ ಹೆಚ್ಚಾಗುವಂಥದ್ದು, ಸುಮ್ಮನೆ ನಿಮ್ಮ ಮೇಲೆ ಆಪಾದನೆಗಳು ಮಾಡುವಂಥದ್ದು, ನಿಮಗೆ ತೊಂದರೆಗಳು ಕೊಡೋದೆಲ್ಲ ಇರುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಕೆಲಸ ಕಾರ್ಯಕ್ಷೇತ್ರದಲ್ಲಿ. ಇನ್ನು ಆರೋಗ್ಯದ ಬಗ್ಗೆ ಕೂಡ ನೀವು ಗಮನ ಹರಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಈ ದಿನ ಸ್ವಲ್ಪ ನೀವು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಕಾಡುವಂಥದ್ದು ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಬಳಲ್ತಿದ್ರೆ ಇದನ್ನು ಇನ್ನೂ ಹೆಚ್ಚಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆಗೆ ಈ ದಿನ ಹೆಚ್ಚಿನದಾಗಿ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ಆರೋಗ್ಯ ದೃಷ್ಟಿಯಿಂದನೂ ಕೂಡ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವ ಇದೆ. ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ ಗಮನದಲ್ಲಿ ಇಟ್ಕೊಳ್ಳಿ, ಕೆಲವೊಂದು ಸಮಸ್ಯೆಗಳನ್ನ ಎದುರುಣಬೇಕಾಗುತ್ತೆ. ಜನ್ಮಕ್ಕೆ ಈ ದಿನ ಗುರುಗ್ರಹ ಬರೋದ್ರಿಂದ, ಗುರು ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ನಾವು ಹೇಳ್ತಾ ಇದ್ದೀವಿ ಈ ದಿನ ಮಿಥುನ ರಾಶಿಯವರಿಗೆ ಜನ್ಮಕ್ಕೆ ಬರ್ತಾನೆ. ಹಾಗಾಗಿ ಸ್ವಲ್ಪ ಗುರು ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟಗಳು ಎದುರಿಸಬೇಕಾಗುತ್ತೆ. ಇಂದಿನಿಂದ ಸ್ವಲ್ಪ ಏನಾದರೂ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯಿರಿ ಅಂತ ಹೇಳ್ತಾರೆ ನೋಡಿ. ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ನಿಮಗೆ ಇದನ್ನು ಅನುಕೂಲ ಆಗ್ಬೋದು. ಗುರು ಧ್ಯಾನ ಮಾಡುವಂಥದ್ದು, ಗುರುಮಂತ್ರ ಜಪವನ್ನು ಮಾಡೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರ ಕೂಡ ವಹಿಸಬೇಕಾಗುತ್ತೆ. ಬದಲಾವಣೆಯಿಂದ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ವಿಚಿತ ಅಂದರೆ ನೀವು ಯಾವಾಗ ನೀವು ಗುರು ಜಪ ಅಥವಾ ಪೂಜೆ ಪುರಸ್ಕಾರಗಳು ಮಾಡ್ತೀರಾ ಅದರಿಂದ ನೀವು ಮುಕ್ತಿಯನ್ನು ಪಡಿಬಹುದಾಗಿದೆ, ಯಾವುದೇ ಕಷ್ಟಗಳು ಬಂದರೂ ಕೂಡ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯಿರಿ ಅಂತ ಹೇಳ್ತೀರಿ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ ಇದನ್ನು ಸ್ವಲ್ಪ ಆರಾಮದಾಯಕ ಆಗಿರುವಂತಹ ದಿನ. ಏನೋ ನಿಮ್ಗೆ ಇಷ್ಟವಾದಂತಹ ಸ್ಥಳಗಳಿಗೆ ಭೇಟಿ ಮಾಡುವಂಥದ್ದಾಗಲಿ, ಅಥವಾ ನೀವೆಲ್ಲಾದರೂ ಹೊರಗಡೆ ಹೋಗಿ ನಿಮ್ಮ ಕುಟುಂಬದವರ ಜೊತೆ ಓಡಾಡೋದಾಗಲಿ, ಈ ರೀತಿ ಮಾಡಿಕೊಂಡಾಗ ನಿಮಗೆ ಅನುಕೂಲಗಳು ಪ್ರಾಪ್ತಿ ಆಗುವಂಥದ್ದು, ಮಾನಸಿಕವಾಗಿ ಕೂಡ ನೆಮ್ಮದಿ ಸಿಗುವಂತಹ ಲಕ್ಷಣಗಳು ಕೂಡ ಆಗುತ್ತೆ. ಇನ್ನು ಭೂಮಿ ವಾಹನ ಖರೀದಿ ಮುಂದಾಗುವಿರಿ ಅಂತ ಹೇಳ್ತಾ ಇದ್ದೀವಿ ನೋಡಿ. ಯಾರೆಲ್ಲ ಕರ್ಕಾಟಕ ರಾಶಿಗಳು ಇರ್ತೀರಾ, ಒಂದು ಭೂಮಿ ಒಂದು ತೆಗೆದುಕೊಳ್ಳಲಿಕ್ಕೆ ಅಥವಾ ವಾಹನ ಖರೀದಿ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯ ಪ್ರಶಸ್ತವಾಗಿರುವಂತಹ ದಿನ ಅಂತ ಹೇಳ್ತಾ ಇದೆ. ಹಾಗಾಗಿ ಅನುಕೂಲ ಇದೆ. ನೀವೇನಾದರೂ ಕೆಲವೊಬ್ಬರು ತುಂಬ ದಿವಸ ಅಂದ್ಕೊಂಡಿರ್ತೀರಾ, ಯಾವುದೋ ಒಂದು ಜಾಗ ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಒಂದು ವಾಹನ ಖರೀದಿ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ. ಇದನ್ನು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ನಿಮಗೆ ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಇನ್ನು ಹಣಕಾಸು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ನಿಮಗೆ ಇದನ್ನು ಅನುಕೂಲ ಇದೆ, ಒಳ್ಳೆಯ ವಿಚಾರ. ಯಾಕಂದರೆ ಹಣದ ವಿಚಾರವಾಗಿ ನಿಮಗೆ ಯಾವುದೇ ಸಂಕಷ್ಟಗಳು ಇಲ್ಲ ಅಂತಂದರೆ ಮಾಡುವ ಕೆಲಸ ಕಾರ್ಯದಲ್ಲಿ ಕೂಡ ನೀವು ಯಶಸ್ಸಾಗ್ತೀರಾ. ಮತ್ತು ಈ ಭೂಮಿ ಅಥವಾ ವಾಹನ ಖರೀದಿ ಮಾಡಲಿಕ್ಕೂ ಕೂಡ ಯೋಗ ಇದೆ ಅಂತ ಕೂಡ ಇವತ್ತು ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡೋಣ. ಇದನ್ನು ಸಿಂಹರಾಶಿಯವರಿಗೆ ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿ ಏರುಪೇರು ಕಾಣಬಹುದು ಅಂತ ಹೇಳ್ತಾರೆ. ಯಾರಲ್ಲಿ ಸಿಂಹರಾಶಿಗಳು ಇರ್ತಾರೆ ವೃತ್ತಿರಂಗದಲ್ಲಿ ಕೆಲವೊಂದು ಗೊಂದಲಗಳಿಂದ ಮಾನಸಿಕವಾಗಿ ಏರುಪೇರು ಅಂತೆ ನೋಡಿ. ಈಗೇನಾಗುತ್ತೆ, ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಏನೋ ತುಂಬ ತೊಂದರೆ ಆಗ್ತಾ ಇರುತ್ತೆ, ಕೆಲಸ ಮಾಡಬೇಕು ಮಾಡಬಾರ್ದು, ಅಥವಾ ಏನಿದು ಕೆಲಸ ಬಿಟ್ಟು ಹೋಗ್ಬಿಡೋದು, ಈ ರೀತಿ ಎಲ್ಲ ಗೊಂದಲಗಳಾದಾಗ ಏನಾಗುತ್ತೆ, ಅದು ಮಾನಸಿಕವಾಗಿ ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ, ಏರುಪೇರಾಗುತ್ತೆ. ನಿಮ್ಮ ದೈಹಿಕವಾಗಿ ಕೂಡ ನೀವು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಯಾರು ಏನೇ ಮಾತಾಡಿದ್ರು ಕೂಡ ಅಥವಾ ಯಾವುದೋ ವಿಚಾರವಾಗಿ ಚರ್ಚೆ ಮಾಡುವಾಗ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಈ ದಿನ ಮಾತನಾಡಬೇಕಾಗುತ್ತೆ. ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು
ಬರೋದು ಅಂತ ಹೇಳ್ತಾರೆ. ಯಾರೆಲ್ಲ ಸಿಂಹರಾಶಿಗಳು ಇದ್ದಾರೆ ಮತ್ತು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು, ಅಂದರೆ ಚೇತರಿಕೆ ಕಾಣ್ತಾ ಇದೆ. ನಿಮ್ಮ ವ್ಯಾಪಾರ ಇನ್ನು ಮುಂದೆ ಅಭಿವೃದ್ಧಿಯಾಗುವಂತಹ ಲಕ್ಷಣಗಳು. ಯಾಕಂದರೆ ಸಾಮಾನ್ಯವಾಗಿ ಈಗ ಎಲ್ಲರೂ ಕೂಡ ಹೇಳಿರ್ತಾರೆ ನಿಮಗೆ ಸಿಂಹರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ಆ ಗುರು ಲಾಭಸ್ಥಾನದಲ್ಲಿ ಬಂದಾಗ ನಿಮಗೆ ಅನುಕೂಲಗಳು, ಎಲ್ಲ ವ್ಯಾಪಾರದಲ್ಲಿ ಯಶಸ್ಸನ್ನು ಪಡಿಬಹುದಾಗಿದೆ. ಸಿಂಹರಾಶಿಯವರು ಏನೋ ಸರ್ಕಾರಿ ಕೆಲಸದಲ್ಲಿ ಕೂಡ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ. ಒಳ್ಳೆ ದಿನಗಳು. ಯಾರೆಲ್ಲ ಸಿಂಹರಾಶಿಗಳು ಇದ್ದೀರಾ, ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಪೇಕ್ಷೆ ಇತ್ತು ಅಂತಂದರೆ ನೋಡಿ, ಗುರುಬಲ ಇರೋದ್ರಿಂದ ಇಂದಿನಿಂದ ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಸಿಂಹರಾಶಿಯವರು. ಏನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಈ ದಿನ ಕನ್ಯಾ ರಾಶಿಯವರಿಗೆ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಅತಿ ನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ ಅಂತ ಹೇಳ್ತಿದೆ. ನಿರೀಕ್ಷಿತ ರೂಪ ಅಂದರೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ತುಂಬ ದಿನದಿಂದ ಅಂದ್ಕೊಂಡಿರೋಂತಹ ಕೆಲಸ ಕಾರ್ಯಗಳು ಅನಿರೀಕ್ಷಿತವಾಗಿ ಕೆಲಸಗಳು ಆಗಿಬಿಡುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಇವತ್ತು ಆ ಕೆಲಸ ಆಗುತ್ತೆ ಅಂತ. ಹಾಗಾಗಿ ಆ ರೀತಿ ಎಲ್ಲ ಇರುತ್ತೆ. ಸ್ವಲ್ಪ ನೀವು ಕೆಲಸದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಕುಟುಂಬದವರ ಜೊತೆ ಮನೆಯಲ್ಲಿ ಏನಾದರೂ ವ್ಯವಹಾರ ಮಾಡುವಾಗ ಮಾತನಾಡುವಾಗ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕಂದರೆ ಮನೆಯಲ್ಲಿ ಕಿರಿಕಿರಿ ಉಂಟಾಗುವಂತಹ ಸಂಭವ ಕೂಡ ಇರೋದ್ರಿಂದ ಜಾಗೃತರಾಗಿ ಇರಬೇಕಾಗುತ್ತೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭ ಇರುವಂಥದ್ದು ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನೋಡಿ ಅಂದರೆ ಏನಾದರೂ ಕೆಲವೊಬ್ಬರು ಇರ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ, ಅವರಿಗೆ ಕೆಲವೊಂದು ದಿನಗಳಿಂದ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ಈಗ ಕನ್ಯಾ ರಾಶಿಯವರಿಗೆ ಅನುಕೂಲ ಇದೆ. ಈ ದಿನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತುಂಬ ಲಾಭದಾಯಕ ಇರುವಂಥದ್ದು. ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ. ಇಂದಿನ ದಿನದ ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಗೃಹ ಪ್ರವೇಶ, ಮದುವೆ, ನಿಶ್ಚಿತಾರ್ಥ, ನಾಮಕರಣದಂತಹ ಶುಭ ಮುಹೂರ್ತಗಳಿಗಾಗಿ, ಶುಭ ಕೈಂಕರ್ಯಗಳಿಗಾಗಿ, ಹಾಗೆ ಜಪ ತಪ ಹೋಮ ಹವನಗಳಿಗಾಗಿಯೂ ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ? ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೇನು ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ, ಜಾತಕ ಫಲದಲ್ಲಿ ಇದನ್ನ ತುಲಾರಾಶಿಯವರಿಗೆ ನಿಮ್ಮ ವ್ಯಾಪಾರ ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರೆಯುವುದು ಅಂತ ಹೇಳ್ತಾ ಇದೆ. ಒಳ್ಳೆ ವಿಚಾರ. ತುಲಾರಾಶಿಯವರಿಗೂ ಕೂಡ ಗುರುಬಲ ಬರೋದ್ರಿಂದ ಏನಾಗುತ್ತೆ, ಹೊಸದಾಗಿ ಏನಾದರೂ ಸ್ವಂತಕ್ಕೆ ಕೆಲವರು ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತಾರೆ, ಅಂತಹವರಿಗೆ ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು. ಏನಾದರೂ ಹೊಸದಾಗಿ ಚಾಲನೆ ಮಾಡ್ಕೊಳ್ಳಿಕ್ಕೆ ಅಥವಾ ಇವತ್ತು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರುವವರು ನೋಡಿ ಆರಾಮಾಗಿ ಮಾಡ್ಕೊಳ್ಬೋದು. ನೀವು ಅಂದ್ಕೊಂಡಂತಹ ಕೆಲಸದಲ್ಲಿ ನೀವು ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ ತುಲಾರಾಶಿಯವರು. ಇನ್ನು ಕೋರ್ಟು ಕಚೇರಿ ಕೆಲಸಗಳು ಕೂಡ ಸರಾಗವಾಗಿ ನಡೆಯುವುದು ಅಂತ ಹೇಳ್ತಿದೆ. ಒಳ್ಳೆ ವಿಚಾರ. ತುಲಾರಾಶಿಯವರಿಗೆ ಗುರು ಬದಲಾವಣೆಯಿಂದ ತುಂಬ ಅನುಕೂಲ ಅಂತ ಹೇಳ್ಬೋದು. ಅದರ ಜೊತೆ ಈ ದಿನದ ಜಾತಕ ಫಲದಲ್ಲಿ ಕೂಡ ಅದೇ ರೀತಿ ಇರುವಂಥದ್ದು. ಅಂದರೆ ಕೋರ್ಟು ಕಚೇರಿಯ ವಿಚಾರಗಳಲ್ಲಿ ಇವತ್ತು ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಈಗ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾವು ಕೋರ್ಟು ಅಥವಾ ಈ ಗೌರ್ಮೆಂಟ್ ವಿಚಾರಗಳು ಅಂತ ಬಂದಾಗ ಕೆಲವೊಂದು ವಿಚಾರಗಳು ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ, ಅಥವಾ ತಡ ಆಗ್ತಾ ಇರುತ್ತೆ, ಅಥವಾ ಕಷ್ಟ ಸಾಧ್ಯ ಆಗ್ತಾ ಇರುತ್ತೆ. ಅಂತಹಗಳೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಅನುಕೂಲಕರವಾದ ದಿನ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ಆಗುತ್ತೆ ಅಂತ ಹೇಳ್ತಾ ಇದೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಅಪರಿಚಿತರ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಬೇರೆಯವರ ಜೊತೆ, ಗೊತ್ತಿಲ್ಲದಿರೋವ್ರ ಜೊತೆ, ಅಪರಿಚಿತವರ ಜೊತೆ ಏನಾದರೂ ವ್ಯವಹಾರಗಳನ್ನು ಮಾಡುವಾಗ, ಮಾತನಾಡುವಾಗ, ವ್ಯಾಪಾರ ಮಾಡುವಾಗ ಬಹು ಎಚ್ಚರಿಕೆಯಿಂದ ಇರಬೇಕು. ಮೋಸ ಹೋಗುವ ಸಾಧ್ಯತೆ ಸಂಭವ ಇರೋದ್ರಿಂದ ಜಾಗರೂಕರಾಗಿರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಅಪರಿಚಿತರ ಬಗ್ಗೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಕೂಡ ಮೂಡುವಂಥದ್ದು, ಕುಟುಂಬ ಸುಖ ತುಂಬ ಸೌಖ್ಯ ಚೆನ್ನಾಗಿರುವಂಥದ್ದು. ಈ ದಿನ ಕುಟುಂಬದವರ ಜೊತೆ ಇರಬೇಕಾಗುತ್ತೆ. ನೀವು ಇವತ್ತು ಅವರ ಜೊತೆ ಮಾತನಾಡಿ ಏನಾದರೂ ಹಿಂದೆ ಏನಾದರೂ ತೊಂದರೆಗಳಾಗಿದ್ದು, ಅಡೆತಡೆಗಳಾಗಿದ್ದು, ವಿವಾದಗಳಾಗಿದ್ದರೆ ಅದೆಲ್ಲವಕ್ಕೂ ಕೂಡ ಈ ದಿನ ನಿಮಗೆ ಪರಿಹಾರ ಸಿಗುವಂತಹ ಲಕ್ಷಣ ಆಗುತ್ತೆ. ಕುಟುಂಬದವರ ಜೊತೆ ನೀವು ನೆಮ್ಮದಿಯಿಂದ ಇರಲಿಕ್ಕೂ ಕೂಡ ಒಳ್ಳೆಯ ದಿನ ಆಗಿರುವಂಥದ್ದು ಇವತ್ತು. ಇನ್ನು ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಅದರ ನೋಡಿ, ಸಣ್ಣ ಪುಟ್ಟ ವಿಷಯಗಳು ನಾವು ಅವಾಗಲೇ ಹೇಳಿದ್ವಿ ಅಪರಿಚಿತರು ಆಗ್ಬೋದು ಅಂತ. ಯಾಕಂದರೆ ಸಣ್ಣ ಪುಟ್ಟ ವಿಚಾರಗಳ ಮೇಲೆ ನಾವು ನಿಗಾ ವಹಿಸಬೇಕಾಗುತ್ತೆ. ಎಲ್ಲ ಒಂದು ನೋಡಿ, ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಆ ಒಂದು ವ್ಯಾಪಾರ ಸ್ಥಳದಲ್ಲಿ ಯಾರೋ ಬಂದು ನಿಮಗೆ ಏನೋ ಎತ್ಕೊಂಡು ಹೋಗುವಂಥದ್ದು, ಕಳ್ತನ ಆಗುವಂಥದ್ದು ಅಥವಾ ಕಳೆದುಕೊಳ್ಳುವಂಥದ್ದು ಇದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇದನ್ನು ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೆಲವು ಮಹತ್ವದ ಜವಾಬ್ದಾರಿಗಳಿಂದ ನಿಮ್ಮ ಹೆಗಲೇರುವುದು ಅಂತದ್ದು ಇದೆ ನೋಡಿ. ಇವತ್ತು ತುಂಬ ವಿಶೇಷವಾಗಿರುವಂಥದ್ದು ಧನುರಾಶಿಯವರಿಗೂ ಕೂಡ ಗುರುಬಲ ಬರೋದ್ರಿಂದ ಏನಾಗುತ್ತೆ, ಈ ದಿನ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಇನ್ನು ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲೇರುವಂಥದ್ದು ಅಂತ ಇದೆ ನೋಡಿದ್ರೆ, ಇವತ್ತು ಏನೋ ಒಂದು ಹೊಸದಾಗಿ ಕೆಲಸ ಪ್ರಾರಂಭ ಆಗುವಂಥದ್ದು ಅಥವಾ ನಿಮಗೆ ಒಂದು ಕೆಲಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅಥವಾ ಜವಾಬ್ದಾರಿ ಹೆಚ್ಚಾಗುವಂಥದ್ದೆಲ್ಲ ಇರುತ್ತೆ. ಒಳ್ಳೆಯ ದಿನಗಳನ್ನು ನೋಡ್ತೀರಾ, ಅನುಕೂಲ ಇದೆ ಧನುಸ್ಸು ರಾಶಿಯವರಿಗೆ. ಇನ್ನು ಆರ್ಥಿಕ ಸಂಕಷ್ಟ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ತೀವಿ ನೋಡಿ. ತುಂಬ ಒಳ್ಳೆ ವಿಚಾರ ಇವತ್ತು. ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ. ಯಾಕಂದರೆ ಗುರುಗ್ರಹ ಧನಕಾರಕ. ನಿಮಗೆ ಧನಸ್ಥಾನದಲ್ಲಿ ಗುರು ಬಂದಾಗ ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈ ದಿನದ ಜಾತಕ ಫಲದಲ್ಲಿ ಹೇಳ್ತಾ ಇದೆ ಹಣದ ವಿಚಾರವಾಗಿ ಇನ್ನು ಮುಂದೆ ನಿಮಗೆ ಇನ್ನು 1 ವರ್ಷಗಳ ಕಾಲ ಅನುಕೂಲ ಇದೆ. ಆದರೆ ಜಾಗೃತರಾಗಿರಬೇಕು. ಹಣದ ಜೊತೆ ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಅತಿ ಎಚ್ಚರಿಕೆಯಿಂದ ಹಣದ
ಹರಿವು ಹೆಚ್ಚಾದರೂ ಕೂಡ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ ಧನುರಾಶಿಯವರು. ಇನ್ನು ಅನೇಕ ಅವಕಾಶಗಳು ಕೂಡ ಅರಸಿ ಬರುವಂಥದ್ದು ಒಳ್ಳೆಯ ವಿಚಾರ. ಅನೇಕ ಅವಕಾಶಗಳು ಕೂಡ ಬರುತ್ತೆ. ನಿಮ್ಮ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಮಾಡಲಿಕ್ಕೆ, ಇನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ನಿಮಗೆ ಅನುಕೂಲಕರವಾದ ದಿನ ಇವತ್ತು ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಚಾರಕ್ಕೆ ತೊಂದರೆ ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಕೂಡ ಕೆಲವೊಂದು ಸಂಕಷ್ಟಗಳನ್ನು ನೋಡಬೇಕು. ವ್ಯಯಸ್ಥಾನದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಮಕರ ರಾಶಿಯವರು. ಹಣದ ವಿಚಾರವಾಗಿ ಯಾರಿಗಾದರೂ ಸಾಲ ಕೊಡುವಂಥದ್ದು ಅಥವಾ ಸಾಲ ತೆಗೆದುಕೊಳ್ಳುವ ವಿಚಾರದಲ್ಲಿ ಕೂಡ ನೀವು ಜಾಗೃತರಾಗಿರಿ. ಇನ್ನು ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಇದೆ. ಈ ದಿನದ ಜಾತಕ ಫಲದಲ್ಲಿರುವಂಥದ್ದು ಮಕರ ರಾಶಿಯವರಿಗೆ ಹಣದವನ್ನು ಯಾರಿಗಾದ್ರೂ ಸ್ವಲ್ಪ ಕೊಡುವಂಥದ್ದು ಅಥವಾ ನೀವು ಖರ್ಚು ಮಾಡುವಾಗ ಸ್ವಲ್ಪ ಜಾಗೃತರಾಗಿ ಹಣವನ್ನು, ಯಾಕೆಂದರೆ ಇನ್ನು ಇವಾಗ ಉಳಿಸ್ಕೋಬೇಕು ಈ ಒಂದು ಕಾಲದಲ್ಲಿ. ಹಿಂದಿನ ದಿನಗಳಲ್ಲಿ ನಿಮಗೆ ಹಣ ಚೆನ್ನಾಗಿರುತ್ತೆ, ಯಾಕೆಂದರೆ ಗುರುಬಲ ಇತ್ತು ಹಿಂದೆ ಎಲ್ಲ ಹಣ ಬಂದಿರುತ್ತೆ. ಅದನ್ನು ಉಳಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಇನ್ನು ಶುಭ ಸಮಾರಂಭಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ, ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಬಂಧು ಮಿತ್ರರೊಡನೆ ವಿರೋಧ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಗುರುಬಲ ಬರುತ್ತೆ, ಆದರೂ ಕೂಡ ಜಾಗೃತರಾಗಿರಬೇಕು. ಬಂಧುಗಳೊಡನೆ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ನಿಮ್ಮ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಮಹತ್ವದ ಯೋಜನೆಗಳಿಗೆ ಯಶಸ್ಸು ಅಂತ ಹೇಳ್ತಿದೆ. ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ನೋಡಿ, ನೀವು ಯಾವಾಗ ಒಳ್ಳೆ ಚೆನ್ನಾಗಿ ಮಾತುಗಾರರಾಗಿರ್ತೀರಾ, ನೀವು ಒಳ್ಳೆಯ ಒಂದು ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬೋದು. ಯಾಕಂದರೆ ಮಾತೇ ಮುಖ್ಯ ಅಂತ, ಮಾತೆ ಮಾಣಿಕ್ಯ ಅಂತ ಹೇಳ್ತಾರಲ್ವ, ಆ ರೀತಿ ನಿಮ್ಮ ಮಾತಿನ ಜಾಣತನದಿಂದ ನೀವು ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು ಕುಂಭರಾಶಿಯವರಿಗಿನ್ನು. ಮಹತ್ವದ ಯೋಜನೆಗಳಲ್ಲಿ ಯಶಸ್ಸು, ಸ್ನೇಹಿತರು ಸಕಾಲದಲ್ಲಿ ನೆರವು ಕೂಡ ನೀಡ್ತಾರೆ ಅಂತ ಹೇಳ್ತದೆ. ಕುಂಭರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ. ಸ್ನೇಹಿತರು ಕೂಡ ಸಕಾಲದಲ್ಲಿ ನಿಮಗೆ ಅನುಕೂಲ ಮಾಡ್ತಾರೆ. ಮತ್ತು ಮಹತ್ವದ ಯೋಜನೆಗಳಲ್ಲಿ ಕೂಡ ಯಶಸ್ಸು. ಇವತ್ತು ಏನಾದರೂ ಡಿಸೈಡ್ ಮಾಡೋದು ಅಂದರೆ ನಿಮ್ಮದು ಒಂದು ವ್ಯಾಪಾರ ಉದ್ಯೋಗ ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿದ್ರೆ ನೋಡಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ತಾ ಇದೆ, ಅನುಕೂಲ ಇದೆ. ಅದ್ರ ಜೊತೆಗೆ ನಿಮ್ಮ ಸಹಪಾಠಿಗಳ ಅವರು ಕೂಡ ನಿಮಗೆ ನೆರವು ಕೊಡ್ತಾರೆ ಅಂತ ಕೂಡ ಹೇಳುವಂಥದ್ದು ಈ ದಿನ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ ನೋಡುವಂಥದ್ದು. ಮೀನರಾಶಿಯವರಿಗೆ ಪತ್ರಿಕಾ ವರದಿಗಾರರು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಪತ್ರಿಕೆಯಲ್ಲಿ ಯಾರು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಈ ದಿನ. ಮತ್ತು ನಂಬಿದವರೇ ಒಂದು ಕೈ ಕೊಡುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಯಾರೆಲ್ಲ ನೀವು ನಂಬ್ಕೊಂಡಿರ್ತೀರಾ, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಆದರೆ ಇವತ್ತು ಅದು ಕೈ ಕೊಡುವಂತಹ ಸನ್ನಿವೇಶ ಬರುತ್ತೆ. ಆದರೆ ಆ ಕೆಲಸ ಕಾರ್ಯ ಆಗಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಬಹು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು. ನೋಡಿ, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಬೇಕು, ಬೇರೆ ಯಾರು ನಂಬಬಾರ್ದು. ನಂಬಿದವರು ಕೈ ಕೊಡ್ತಾರೆ ಅಂತ ಹೇಳ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ಈಗ ಜಾತಕ ಫಲದಲ್ಲಿ ನಂಬಿದವರು ಕೈ ಕೊಡ್ತಾರೆ ಅಂತ ಇದ್ದಾಗ ಮತ್ತೆ ಇನ್ನೊಂದು ಹೇಳ್ತಾ ಇದೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ. ಅಂದರೆ ಏನು, ಇದರ ಅರ್ಥ ಏನು, ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು, ಬೇರೆ ಯಾರಿಗೂ ಆ ಕೆಲಸದ ಜವಾಬ್ದಾರಿ ಕೊಡಬಾರ್ದು. ಆ ಜವಾಬ್ದಾರಿ ನೀವೇ ತಗೊಂಡು ಕೆಲಸ ಮಾಡಿ, ಅದರಿಂದ ನೀವು ಯಶಸ್ಸನ್ನು ಪಡಿಬಹುದಾಗಿದೆ ಈ ದಿನ ಮೀನರಾಶಿಯವರು. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದರು. ವೀಕ್ಷಕರೇ, ಇನ್ನು ಮುಂದಿನ ವಿಭಾಗ ನೋಡುವುದಾದರೆ ಧಾರ್ಮಿಕ ಚಿಂತನೆ. ಗುರುಗಳೇ, ಇವತ್ತು ಯಾವ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ? ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಗುರು ಬದಲಾವಣೆಯ ದಿನ ಅಂತ ಹೇಳ್ತಾ ಇದ್ವಿ. ಓಂ ಗಂ ಗುರುವೇ ನಮಃ ಎನ್ನೋ ಮಂತ್ರವನ್ನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ಅದರ ಜೊತೆ ಒಂದು 108 ಬಾರಿನೋ ಅಥವಾ 1008 ಬಾರಿ ಇದನ್ನು ಜಪ ಮಾಡಿದಾಗ ನೋಡಿ, ನಾವು ಬೃಹಸ್ಪತಿ ಗ್ರಹವನ್ನು ಆದಿತ್ಯ ನವಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತ ಹೇಳ್ತಾರೆ. ಹಾಗೆ ಧನಕಾರಕ ಅಂತ ಹೇಳ್ಬೋದು. ನೋಡಿ, ಹಣ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತುಂಬ ಬೇಕಾಗಿರುವಂತಹ ವಸ್ತು ಆಗಿರುವಂಥದ್ದು. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಮಗೆ ಹಣ, ಆರ್ಥಿಕ ಸಂಕಷ್ಟದಲ್ಲಿ ದೂರ ಆಗಬೇಕು ಅಂತಂದರೆ ನಮಗೆ ಹಣದ ಅವಶ್ಯಕತೆ ತುಂಬ ಇರುವಂಥದ್ದು. ಹಾಗಾಗಿ ಧನಕಾರಕನಂತಹ ಗುರು ಬೃಹಸ್ಪತಿಯನ್ನು ಆರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಇದರ ಜೊತೆ ಇನ್ನೂ ವಿಶೇಷ ಹೇಳಬೇಕು ಅಂತಂದರೆ ಪುತ್ರ ಸಂತಾನಕ್ಕೆ ಬೃಹಸ್ಪತಿ ಗ್ರಹವನ್ನು ಪೂಜೆ ಮಾಡ್ತಾರೆ. ನೋಡಿ, ಕೆಲವೊಬ್ರು ಇರ್ತಾರೆ ಸಂತಾನದಲ್ಲಿ ಅಪೇಕ್ಷೆ ಇರುವಂಥದ್ದು, ಕೆಲವೊಬ್ರು ಹೆಣ್ಣು ಸಂತಾನ ಆಗಿರುತ್ತೆ, ಇನ್ನು ಕೆಲವರು ತುಂಬ ಅಪೇಕ್ಷೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದು ಗಂಡು ಮಗು ಬೇಕು ಅಂತ ಇರ್ತಾರೆ. ಕೆಲವರು ಏನೋ ಕಾರಣಾಂತರ ಕೆಲವೊಬ್ರು ತುಂಬ ಆಸೆಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ನಾನು ಗಂಡು ಮಗು ಆಗಬೇಕು ಅಂತ. ಇನ್ನು ಕೆಲವರಿಗೆ ಮನೆಯಲ್ಲಿ ತುಂಬ ಪ್ರೆಷರ್ ಆಗ್ತಾ ಇರ್ತಾರೆ, ಗಂಡು ಮಗು ಬೇಕು ನಮಗೆ ಅಂತ. ಈ ರೀತಿ ಇರುವವರು ಈ ದಿನ ಈ ಬೃಹಸ್ಪತಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳಿ. ನೀವು ಅಭೀಷ್ಟ ಸಿದ್ಧಿಯನ್ನು ಹೊಂದಬಹುದು, ಪುತ್ರ ಸಂತಾನವನ್ನು ಕೂಡ ಹೊಂದಬಹುದಾಗಿದೆ. ಏನು ಮಾಡಬೇಕು ನೋಡಿ, ತುಂಬ ಸಿಂಪಲ್ ಆಗಿರುವಂಥದ್ದು. ಕಡಲೆಕಾಳನ್ನು ಈ ದಿನ ಇವಾಗ ನೆನೆಯಕ್ಕೆ ನೀವು ಸಂಜೆ ಅದು ಪ್ರಸಾದ ರೂಪವಾಗಿ ಕೊಡುವಂಥದ್ದು, ಅಥವಾ ಕಡಲೆಕಾಳನ್ನು ದಾನ ಮಾಡುವಂಥದ್ದು, ಅಥವಾ ಹಳದಿ ವಸ್ತ್ರವನ್ನು ದಾನ ಮಾಡುವಂಥದ್ದು ಮಾಡ್ಕೊಳ್ಳಿ. ಇದನ್ನು ಒಂದು ಸಂಕಲ್ಪ ಮಾಡಿ, ಮನೆಯಲ್ಲಿ ಒಂದು ದೇವರ ಪೂಜೆ ಮಾಡಿ ಸಂಕಲ್ಪವನ್ನು ಮಾಡಿ ಅದರ ದೇವಸ್ಥಾನ
ದೇವಸ್ಥಾನಕ್ಕೆ ಒಂದು ಅರ್ಚಕರಿಗೆ ವಸ್ತ್ರವನ್ನು ದಾನವನ್ನು ಮಾಡಿ, ಬೇರೆ ಏನು ಪೂಜೆ ಪುರಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ, ದಾನವನ್ನು ಮಾಡಿ ಪುತ್ರ ಸಂತಾನಕ್ಕೆ ತುಂಬ ವಿಶೇಷವಾಗಿರುವಂಥದ್ದು. ಇದರ ಜೊತೆ ನೀವು ಕಂಪಲ್ಸರಿ ಅಂದರೆ ಏನು ಅವಶ್ಯಕವಾಗಿ ನೀವು ಈ ಗುರುಮಂತ್ರ ಜಪವನ್ನು ಮಾಡಬೇಕು. ಏನೋ ಗುರುಗಳು ಹೇಳ್ಬಿಟ್ರು ನಾವು ದಾನ ಮಾಡಿ ಬಂದೆ ಅಂದರೆ ಆಗಲ್ಲ ಅದು. ಯಾಕಂದರೆ ಮನೆಯಲ್ಲಿ ಕುಳಿತುಕೊಂಡು ನೀವು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಬೇಕು. ಆ ಕುಳಿತುಕೊಂಡು ಒಂದು ಪೀಠದ ಮೇಲೆ ಕುಳಿತುಕೊಳ್ಬೇಕಾಗುತ್ತೆ. ನೋಡಿ, ಸುಮ್ಮನೆ ಏನೋ ಹೇಳಿದ್ದಾರೆ ಅಂತ ಎಲ್ಲೋ ಒಂದು ಹತ್ರ ಕುತ್ಕೊಂಡು ಮಾಡಬಾರ್ದು. ಬ್ರಹ್ಮಸ್ಥಾನದಲ್ಲಿ, ಮನೆಯಲ್ಲಿ ಬ್ರಹ್ಮಸ್ಥಾನ ಅಂದರೆ ಮಧ್ಯಭಾಗ ಅಂತ ಹೇಳ್ತೀವಿ, ಮನೆಯ ಮಧ್ಯಭಾಗದಲ್ಲಿ ಅಥವಾ ದೇವರ ಮನೆಯಲ್ಲಿ. ಕೆಲವೊಬ್ಬರಿಗೆ ದೇವರ ಮನೆಯಲ್ಲಿ ಜಾಗ ಇರಲ್ಲ, ಚಿಕ್ಕದಾಗಿರುತ್ತೆ. ಅವ್ರು ಏನು ಮಾಡಬೇಕು, ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನೀವು ಆ ಒಂದು ಜಪವನ್ನು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಇನ್ನು ಯಾವ್ಯಾವ ರಾಶಿಗಳಿಗೆ ಈ ಗುರುಬಲ ಬರುತ್ತೆ ಅಂತ ನೋಡಿದಾಗ ನೋಡಿ, ಗುರು ಈಗ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬದಲಾವಣೆ ಆಗಿರೋದ್ರಿಂದ ಏನಾಗುತ್ತೆ, ಎರಡನೇ ಮನೆಯವರಿಗೆ ಅನುಕೂಲ ಅಂತ. ಅಂದರೆ ಈಗ ವೃಷಭ ರಾಶಿಯವರಿಗೆ 2 ಮನೆ ಗುರು ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಹಣದ ವಿಚಾರವಾಗಿ ತುಂಬ ಅನುಕೂಲ ಇರುವಂಥದ್ದು. ಇನ್ನು 5ನೇ ಮನೆ ಕುಂಭರಾಶಿ ಆಗಿರೋದ್ರಿಂದ ಕುಂಭರಾಶಿಯವರಿಗೂ ಕೂಡ ತುಂಬ ವಿಶೇಷವಾದ ಫಲವನ್ನು ಪಡಿಬೋದು. ಇನ್ನು 7ನೇ ಮನೆ ಧನುರಾಶಿ ಆಗಿರೋರು, 7ನೇ ಮನೆ ಧನುರಾಶಿಯವರು ಕೂಡ ತುಂಬ ಸಪ್ತಮ ಭಾವ ಗುರುಬಲ ಇರೋದ್ರಿಂದ ಧನುರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಯಾರಿಗಾದರೂ ಮದುವೆ ವಿಳಂಬ ಆಗಿದ್ದು, ಮದುವೆ ನಿಂತೋಗಿದ್ರೆ ಅದೆಲ್ಲವಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಮದುವೆ ವಿಚಾರ ಜಾಗೃತರಾಗಿ ಇರಬೇಕು. ಅಂದರೆ ನೀವು ಮದುವೆ ವಿಚಾರವಾಗಿ ಇವತ್ತು ಏನಾದರೂ ಸಂಕಲ್ಪ ಮಾಡಿ, ಅಥವಾ ಯಾರು ಹೆಣ್ಣು ನೋಡುವಂಥದ್ದು, ಗಂಡು ನೋಡುವಂಥದ್ದು ಯಾರೆಲ್ಲ ಇದರ ಧನುರಾಶಿಯವರಿಗೆ ಅವಶ್ಯಕವಾಗಿ ಈ ವರ್ಷ ನಿಮಗೆ ಮದುವೆ ಆಗೇ ಆಗುತ್ತೆ. ಗುರುಬಲ ಇರೋದ್ರಿಂದ ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಗುರುಮಂತ್ರ ಜಪ ಮಾಡುವಂಥದ್ದು, ಗುರುವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ. ಕೆಲವೊಂದು ಗುರುಬಲ ಬಂದರೂ ಕೆಲಸ ಕಾರ್ಯ ಆಗ್ತಾ ಇರಲ್ಲ, ಪ್ರಾರಬ್ಧ ಕರ್ಮಗಳು ಅಥವಾ ನಿಮ್ಮ ಜಾತಕದಲ್ಲಿ ಆ ಬದಲಾವಣೆಯಿಂದ ಅಥವಾ ನಿಮ್ಮ ನೀಚಗ್ರಹಗಳ ದೃಷ್ಟಿಯಿಂದಲೂ ಕೂಡ ಕೆಲವೊಂದು ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಸಪ್ತಮದಲ್ಲಿ ನಿಮಗೆ ಗುರು ಇರೋದ್ರಿಂದ ಸ್ವಲ್ಪ ಅಂದರೆ ಈ ಮದುವೆ ವಿಚಾರದಲ್ಲಿ ನೀವು ಮಾಡ್ಕೊಳ್ಳೋಕ್ಕೆ ಅನುಕೂಲ. ಇನ್ನು ಕನ್ಯಾ ರಾಶಿಯವ್ರಿಗೂ ಕೂಡ ಇವ 9ನೇ ಭಾವದಲ್ಲಿ ಕನ್ಯಾ ರಾಶಿಯವರಿಂದ ಅವ್ರಿಗೂ ಕೂಡ ಇವತ್ತು ಗುರುಬಲ ಇರುತ್ತೆ. ಅಂದರೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಮುಕ್ತಿ ಪಡಿಬಹುದು, ಪೂರ್ವಾಪರ ಕರ್ಮಗಳಿಂದ ನೀವು ಮುಕ್ತಿ ಪಡಿಬಹುದು. ಅದರ ಜೊತೆ ಹಣದ ವಿಚಾರವಾಗಿ ಮತ್ತು ಸಂತಾನದ ವಿಚಾರವಾಗಿ ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ. ಏನು ಸಿಂಹರಾಶಿಯವರಿಗೂ ಕೂಡ ಇವತ್ತು ಇದರ ಗುರುಬಲ ಇರುವಂಥದ್ದು. ನೋಡಿ, ಸಿಂಹರಾಶಿಯವರಿಗೆ ಧನಸ್ಥಾನದಲ್ಲಿ ಗುರುಬಲ ಇರೋದ್ರಿಂದ ತುಂಬ ವಿಶೇಷವಾಗಿರುತ್ತೆ. ಕೆಲವರು ಹೇಳ್ತಾರೆ ಸಿಂಹರಾಶಿಯವರು ಕೂಡ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಈ ವರ್ಷ ತುಂಬ ವಿಶೇಷ ಅಂದರೆ ಮದುವೆ ವಿಚಾರದಲ್ಲಿ ನೋಡುವಂಥವ್ರು ಅಥವಾ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡೋರಿಗೂ ಕೂಡ ತುಂಬ ವಿಶೇಷವಾದ ಫಲ ಕೂಡ ಸಿಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾರೆಲ್ಲ ಈ 5 ರಾಶಿಗಳು ಇರ್ತೀರಾ ಅನುಕೂಲ ಮಾಡ್ಕೊಳ್ಬೇಕು. ಕೆಲವರಿಗೆ ಗುರುಬಲ ಇದ್ದರೂ ಕೂಡ ಅದು ಅನುಕೂಲ ಆಗ್ತಿರಲ್ಲ, ಯಾಕಂದರೆ ಬೇರೆ ಬೇರೆ ಗ್ರಹಗಳ ದೃಷ್ಟಿಗಳಿಂದ ಕೆಲವೊಂದು ತೊಂದರೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಗುರುವಿಗೆ ಪೂಜಾ ಪುನಸ್ಕಾರಗಳು ಮಾಡ್ಕೊಂಡು ಗುರುಮಂತ್ರ ಜಪವನ್ನು ಮಾಡಿ ಅನುಕೂಲ ಆಗುತ್ತೆ. ಓಂ ಗಂ ಗುರುವೇ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡಿ ಅನುಕೂಲ ಆಗುವಂಥದ್ದು. ಎಲ್ಲರಿಗೂ ಕೂಡ ಈ ಗುರು ಅನುಗ್ರಹ ಸಿಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ವೀಕ್ಷಕರೇ, ಇಂದಿನ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರದ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.